ಶ್ರೀಮತಿ ಅನ್ವಿತಾ ಸೂರ್ಯವಂಶಿ ಭಾಗ 11. ಋಗ್ವೇದ ಕೆಳಗಿನ ಹಾಲಿನ ಸೋಫಾದ ಮೇಲೆ ಕುಳಿತಿದ್ದ. ಮೊಬೈಲ್ನಲ್ಲಿ ಏನೋ ಮಾಡುತ್ತಿರುವಂತೆ ನಟಿಸ್ತಾ ಇದ್ದ. ಅವನ ಸಂಪೂರ್ಣ ಗಮನ ಅಡುಗೆ ಮನೆ ಕಡೆ ಇತ್ತು. ಅಷ್ಟರಲ್ಲಿ ಅನ್ವಿತಾ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವನ ಬಳಿಗೆ ಬಂದ್ಲು. ಆದರೆ ಅವನಿಗೆ ತೀರಾ ಹತ್ತಿರ ಹೋಗಲು ಹೆದರಿ ಸ್ವಲ್ಪ ದೂರದಲ್ಲೇ ಮುದ್ದು ಗುಮ್ಮ ರೀತಿ ಬಂದು ನಿಂತ್ಕೊಂಡ್ಳು. ಋಗ್ವೇದ ಮೊಬೈಲ್ನಿಂದ ಎತ್ತಿ ಒಮ್ಮೆ ಅವಳ ಮುಖವನ್ನು ನೋಡ್ತಾನೆ. ಅನಂತರ ಗಾಬರಿಯಿಂದ ಒಂದಕ್ಕೊಂದು ಒಸೆತಿದ್ದ ಅವಳ ಕೈಬೆರಳುಗಳನ್ನು ಚಡಪಡಿಕೆಯಿಂದ ಮಾಡ್ತಾ ಇರೋಂಥ ಗಮನಿಸ್ತ. ನಿನಗೆ ನನ್ನ ಹತ್ರ ಏನಾದರೂ ಮಾತಾಡಬೇಕಾಗಿದೆಯಾ ಅನ್ವಿತಾ ಅಂತ ಕೇಳ್ದ. ಋಗ್ವೇದ ಕೇಳ್ತಾನೆ. ಅನ್ವಿತಾ ಒಮ್ಮೆ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ಮರುಕ್ಷಣವೇ ಎದುರಿ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡು ಹೌದು. ಅವಳ ಧ್ವನಿ ಅತ್ಯಂತ ಕ್ಷೀಣವಾಗಿ ಹೊರಬರುತ್ತೆ. ಆದರೆ ತುಂಬ ಭಯ ಆಯಿತು ಅವಳ ಮನಸ್ಸಿನಲ್ಲಿ. ಮೊದಲು ಇಲ್ಲಿ ಕೂತ್ಕೋ, ಆಮೇಲೆ ಮಾತಾಡು ಎಂತ ಋಗ್ವೇದ ಸೋಫಾದಲ್ಲಿ ಸ್ವಲ್ಪ ಸರಿದು ಅವಳ ಜಾಗವನ್ನು ಮಾಡಿಕೊಡ್ತಾನೆ. ಅನ್ವಿತಾ ಅಳುಕುತ್ತಲೇ ಭಯದಿಂದ ಸೋಫಾದ ತುದಿಯಲ್ಲಿ ಬಂದು ಶರೀರವನ್ನು ಕುಗ್ಗಿಸ್ಕೊಂಡು ನವಿಲಿನಂತೆ ಬಂದು ಕುಳಿತುಕೊಳ್ತಾಳೆ. ಅದು ನನಗೆ ಅನ್ವಿತಾ ಒಂಥರ ಮುದುಡ್ಕೊಂಡು ಕುಳಿತಿದ್ದನ್ನು ನೋಡಿ ಋಗ್ವೇದನಿಗೆ ಅವಳ ಮೇಲೆ ಮುರುಕ ಉಂಟಾಗುತ್ತೆ. ಅನ್ವಿತಾ, ಮೊದಲು ರಿಲ್ಯಾಕ್ಸಾಗಿ ಕೂತ್ಕೋ, ಆಮೇಲೆ ನಿರಾಳವಾಗಿ ಮಾತಾಡು, ಓಕೆ ಅಂತ ಹೇಳ್ತಾನೆ. ಆ ದಿನಗಳ ತನ್ನ ಗಡುಸು ಧ್ವನಿಯನ್ನು ಮರೆತು ಅತ್ಯಂತ ಮೃದುವಾಗಿ ಪ್ರೀತಿಯಿಂದ ಅವಳೊಂದಿಗೆ ಮಾತಾಡ್ತಾ ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ತಾನು ಒಬ್ಬ ಹುಡುಗಿಯ ಜೊತೆ ಇಷ್ಟು ಸಾಫ್ಟಾಗಿ ಮಾತಾಡಲು ಸಾಧ್ಯವೇ ಎಂದು ಅವನಿಗೆ ಕೂಡ ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತೆ. ಆದರೆ ಈಗ ಅವನಿಗೆ ತನ್ನ ಭಾವನೆಗಳ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವುದು ಅಸಾಧ್ಯವಾಗಿತ್ತು. ಒಂದು ಕಡೆ ಇಬ್ಬರ ನಡುವಿನ ಆ ಕಡು ನಿಕಟತೆ, ಇನ್ನೊಂದು ಕಡೆ ಅವಳು ತನ್ನೊಂದಿಗೆ ಮಾತನಾಡಿದ ಮೊದಲ ಮಾತೆ ನೇರವಾಗಿ ವಿಚ್ಛೇದನ ಅನ್ನೋಂಥ ಬಾಂಬ್. ಋಗ್ವೇದನಿಗೆ ಕೋಪ, ಹತಾಶೆ, ಪ್ರೀತಿ ಎಲ್ಲವೂ ಒಟ್ಟಿಗೆ ಅನ್ನೋದು ನೆತ್ತಿಗೆ ಇರುತ್ತೆ. ಅವನು ಮುಂದಿನದು ಇಂದಿನದು ಏನನ್ನೂ ಯೋಚಿಸೋಕೆ ಅಂತಲೇ ಹೋಗಲೇ ಇಲ್ಲ. ತಕ್ಷಣ ಕೋಪ ಅನ್ನೋದು ನೆತ್ತಿಗೆ ಇರ್ತು. ಮೃದುವಾದ ಗುಲಾಬಿ ತುಟಿಗಳ ಮೇಲೆ ತಕ್ಷಣ ಒತ್ತಿಬಿಟ್ಟ. ಋಗ್ವೇದನ ಹಠಾತ್ ಚುಂಬನಕ್ಕೆ ಅನ್ವಿತಾಳ ಜೀವವೇ ಹೋದ ಹಾಗಾಯಿತು. ಆಶ್ಚರ್ಯದಿಂದ ಕಣ್ಣುಗಳು ಅಗಲವಾದವು, ಕೈಕಾಲುಗಳು ಮಂಜಿನಂತೆ ತಣ್ಣಗಾದವು. ಅವಳು ಸೋಫಾದ ಮೇಲೆ ಕರಗಿ ಹೋಗಿ ಹಾಗೆ ಮಲಗಿಬಿಟ್ಲು. ಆ ಸನ್ನಿವೇಶಕ್ಕೆ ತಾನು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಆ ಮುಗ್ಧೆಗೆ ಸ್ವಲ್ಪನೂ ಕೂಡ ತಿಳಿತಾ ಇಲ್ಲ. ಕನಿಷ್ಠ ಪಕ್ಷ ಅವನನ್ನು ಹಿಂದಕ್ಕೆ ತಳ್ಳಲು ಎತ್ತಬೇಕಾಗಿದ್ದ ಅವಳ ಕೈಗಳು ಕೂಡ ಅವಳ ಮಾತನ್ನೇ ಕೇಳ್ದಂಗೆ ಜಡವಾಗಿ ನಿಂತುಬಿಟ್ಟಿದ್ವು. ಅವಳ ತುಟಿಗಳು ಆ ಜೇನಿನಂತಹ ಮಧುರವಾದ ಸವಿಯನ್ನು ಸವಿಯುವುದರಲ್ಲೇ ಸಂಪೂರ್ಣವಾಗಿ ಲೀನವಾಗಿದ್ದು. ತಾನು ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಆ ಕ್ಷಣದಲ್ಲಿ ಇಬ್ಬರಿಗೂ ಕೂಡ ಇರಲಿಲ್ಲ. ಇಬ್ಬರೂ ಅದೇ ಮಧುರವಾದ ಪ್ರೇಮದ ಲೋಕದಲ್ಲಿ ಎಷ್ಟು ಸಮಯ ಕಳೆದ್ರೂ ಆ ದೇವ್ರಿಗೆ ಗೊತ್ತು. ಆದರೆ ಇದ್ದಕ್ಕಿದ್ದಂತೆ ಬಂಗಲೆಯ ಕರೆಗಂಟೆ ಜೋರಾಗಿ ಬಾರಿಸುತ್ತೆ. ಋಗ್ವೇದ ಒಮ್ಮೆಲೆ ದಬ್ಗುಟ್ಟಿ ಪ್ರಪಂಚದ ಬಾನಿಗೆ ಬರ್ತಾನೆ. ತಾನು ಆವೇಶದಲ್ಲಿ ಅನ್ವಿತಾಳಿಗೆ ಎಷ್ಟು ದೊಡ್ಡ ನ್ಯಾಯ ಮಾಡಿಬಿಟ್ಟೆ ಅನ್ನೋ ಸತ್ಯದರಿವು ಅವನಿಗೆ ಮರುಕ್ಷಣವೇ ಆಯಿತು. ಅವನು ಒಮ್ಮೆ ತಳಮಳದಿಂದ ಅವಳ ಕಣ್ಣುಗಳ ಕಡೆ ನೋಡಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ತುಳುಕ್ತಾ ಇರೋದು ಕಾಣಿಸ್ತು. ಅದನ್ನು ಕಂಡ ತಕ್ಷಣ ಋಗ್ವೇದನ ಮನಸ್ಸಿನಲ್ಲಿ ವಿಪರೀತ ಅಪರಾಧಿ ಪ್ರಜ್ಞೆ, ತಪ್ಪು ಮಾಡಿದೆ ಅನ್ನೋ ನೋವು ಸಡನ್ನಾಗಿ ಆವರಿಸ್ಕೊಳ್ಳುತ್ತೆ. ಎರಡನೇ ಬಾರಿ ಡೋರ್ ಬೆಲ್ ಬಾರಿಸುತ್ತೆ. ಆದರೆ ಋಗ್ವೇದನಿಗೆ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲೋಕೆ ಮುಖ ಇರಲಿಲ್ಲ. ಅವನು ಅನ್ವಿತಾಳ ಮುಖ ನೋಡಲಾಗದೆ ತಕ್ಷಣವೇ ಸೋಫಾದಿಂದ ಎದ್ದು ಮೇಲಿನ ಮಹಡಿಯ ತನ್ನ ಮಲಗುವ ಕೋಣೆಯ ಕಡೆಗೆ ಓಡಿ ಹೋಗ್ತಾನೆ. ಒಳಗಿನಿಂದ ರೂಮಿನ ಬಾಗಿಲನ್ನು ಜೋರಾಗಿ ಹಾಕಿ ಲಾಕ್ ಕೂಡ ಮಾಡ್ಕೊಳ್ತಾನೆ. ಅವನು ಹೋದ ತಕ್ಷಣ ಅನ್ವಿತಾ ಕಷ್ಟಪಟ್ಟು ಎದ್ದು ಸೋಫಾದ ಮೇಲೆ ನೀಟಾಗಿ ಕುಳಿತುಕೊಳ್ತಾಳೆ. ಗಾಬರಿಯಲ್ಲಿ ಅಸ್ತವ್ಯಸ್ತವಾಗಿದ್ದಂತಹ ತನ್ನ ಬಟ್ಟೆಗಳನ್ನು ಮತ್ತು ಕೂದಲನ್ನು ಸರಿಪಡಿಸ್ಕೊಳ್ತಾಳೆ. ಮೂರನೇ ಬಾರಿಗೆ ಬೆಲ್ಲಾದಾಗ ಅವಳು ಇನ್ನೂ ನಡುಗುತ್ತಿದ್ದಂತಹ ತನ್ನ ಲಟಪಟಿಸುವ ಕಾಲುಗಳನ್ನು ಹೇಗೋ ಕಷ್ಟಪಟ್ಟುಕೊಂಡು ಭೂಮಿಗೆ ಹೂರುತ್ತಾ ಮೆಲ್ಲನೆ ನಡೆದು ಹೋಗಿ ಬಾಗಿಲನ್ನು ತೆರೀತಾಳೆ. ಹೊರಗೆ ಅವರ ಬಂಗಲೆಯ ಸೆಕ್ಯೂರಿಟಿ ಗಾರ್ಡ್ ಹೋಟೆಲ್ನಿಂದ ಆರ್ಡರ್ ಮಾಡಿ ತಂದಿರುವಂತಹ ಊಟದ ಪಾರ್ಸಲನ್ನು ಹಿಡಿದು ನಿಂತಿರ್ತಾನೆ. ಅನ್ವಿತಾ ಯಾವುದೇ ರೀತಿಯ ಭಾವನೆಗಳಿಲ್ಲದೆ ಆ ಪಾರ್ಸಲನ್ನು ಕೈಗೆ ಪಡ್ಕೊಂಡು ಅದನ್ನು ಹಾಗೆ ತಂದು ಅಡುಗೆ ಮನೆಯ ಮೇಜಿನ ಮೇಲೆ ಇಡ್ತಾಳೆ. ನಂತರ ಮತ್ತೆ ಬಂದು ಅದೇ ಸೋಫಾದ ಮೇಲೆ ಶೂನ್ಯ ದೃಷ್ಟಿಯಿಂದ ಕುಳಿತುಕೊಂಡ್ಳು. ಈಗ ತಾನೇ ನಡೆದಂತಹ ಒಂದು ರೋಮಾಂಚನಕಾರಿ, ಆಘಾತಕಾರಿ ಘಟನೆಯನ್ನು ಅವಳ ಮುಗ್ಧ ಮನಸ್ಸು ಅನ್ನೋಂಥದ್ದು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲವೂ ಅವಳ ತಲೆಯ ಮೇಲಿಂದ ಹೋದಂತೆ ಭಾಸವಾಗ್ತಿತ್ತು. ಅವಳಿಗೆ ಗೊತ್ತಿಲ್ಲದಂತೆಯೇ ಅವಳ ಬಲಗೈ ಬೆರಳುಗಳು ತನ್ನ ತುಟಿಗಳನ್ನು ಮೆಲ್ಲನೆ ಸವರಿ ನೋಡಿದ್ವು.
ಅನ್ವಿತ ಸೋಫಾದ ಮೇಲೆ ಶೂನ್ಯವಾಗಿ ಕುಳಿತಿದ್ದವಳ ಕೈಗಳು ತನಗೇ ಗೊತ್ತಿಲ್ಲದಾಗೆ ತುಟಿಗಳ ಕಡೆ ಹೋದ್ವು. ಮರುಕ್ಷಣವೇ ಋಗ್ವೇದನ ಆ ತುಟಿಗಳ ಬಿಸಿ ಸ್ಪರ್ಶ ನೆನಪಾಗ್ತಿತ್ತು. ಹಾಗೆ ಅವಳ ಇಡೀ ಮೈ ಜುಮ್ ಅಂದಿತ್ತು. ಮೈಮೇಲೆ ನಡುಕದೊಂದಿಗೆ ಶೀತಲ ಸಹ ಸಮರವೇ ಎದ್ದಂತಾಯಿತು. ಅವಳ ಮನಸ್ಸು ಹುಚ್ಚು ಹಿಡಿದ ಹಾಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ತು. ಅವರು ನನ್ನನ್ನು ಕಿಸ್ ಮಾಡಿದ್ರಾ? ಆದರೆ ಯಾಕೆ? ಅವರಿಗೆ ಅವ್ರ ಮ್ಯಾನೇಜರ್ ಪ್ರಿಯಾ ಅಂದರೆ ಪ್ರಾಣ ಅಲ್ವಾ? ಅವಳನ್ನು ಅವರು ಪ್ರೀತಿಸ್ತಿರೋದು ಅಸಲಿಗೆ ನನ್ನ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ದೇವ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಷ್ಟು ಹತ್ತಿರ ಬಂದಾಗ ನಾನು ಯಾಕೆ ಅವರನ್ನು ಹಿಂದಕ್ಕೆ ತಳ್ಳೋಕೆ ಆಗಲಿಲ್ಲ? ಒಂದು ವೇಳೆ ನಾನು ಏನಾದರೂ ಅವ್ರ ಪ್ರೀತಿಯಲ್ಲಿ ಬಿದ್ದಿದ್ದೀನಾ? ಇಲ್ಲ ಇರಲಿಕ್ಕಿಲ್ಲ. ನಾನಿಲ್ಲ ಅವರಲ್ಲಿ ಯೋಚಿಸ್ತಿದ್ದ ಹಾಗೆ ಅವಳ ಕಣ್ಣುಗಳಿಂದ ತಡೆಯಲಾರದಷ್ಟು ಕಣ್ಣೀರು ಧಾರಾಕಾರವಾಗಿ ಹರಿಯೋಕೆ ಶುರುವಾಗ್ಬಿಡ್ತು. ಕೊನೆಗೆ ಸೋಫಾದಿಂದ ಕೆಳಗೆ ಜಾರು ಬಿದ್ದು ಮೊಣಕಾಲಿನ ಮೇಲೆ ತಲೆ ಇಟ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಇತ್ತ ಮೇಲಿನ ಕೋಣೆಯಲ್ಲಿ ವೇದ್, ನೀನು ಅಸಲಿಗೆ ಏನಾಗಿದೆಯಾ ಇವತ್ತು? ಅಷ್ಟು ಕಂಟ್ರೋಲ್ ತಪ್ಪಿ ಅವಳನ್ನು ಆ ಮಟ್ಟಕ್ಕೆ ಕಿಸ್ ಮಾಡೋಕೆ ನಿನಗೆ ಹೇಗೆ ಸಾಧ್ಯ ಆಯಿತು? ನಿನಗೆ ಹೇಗೆ ಧೈರ್ಯ ಬಂತು? ಋಗ್ವೇದ ಹಾಗೆ ಬಾಗಿಲಿಗೆ ಹೊರಗೆ ಕೆಳಗೆ ಕೂತ್ಬಿಟ್ಟ. ಅವಳ ಆ ತುಟಿಗಳ ಮಧುರವಾದ ಸಿಹಿ ಇನ್ನೂ ಕೂಡ ಅವನ ತುಟಿಗಳ ಮೇಲೆ ಹಾಗೆ ಹಸಿರಾಗಿ ಹಾಗೆ ಅನ್ನಿಸ್ತಾ ಇತ್ತು. ಅವನು ಮೆಲ್ಲನೆ ತನ್ನ ತುಟಿಗಳ ಮೇಲೆ ಕೈ ಆಡಿಸ್ತಾ ನೋಡಿದ್ರೆ ಅವನ ಬೆರಳುಗಳಿಗೆ ಅವಳ ಸ್ಟ್ರಾಬೆರಿ ಲಿಪ್ಸ್ಟಿಕ್ನ ಬಣ್ಣ ಹತ್ಕೊಂಡಿತ್ತು. ಅದನ್ನು ನೋಡಿದ ಅವನ ಹೆದೆಬಡಿತ ಇನ್ನಷ್ಟು ಕೂಡ ಜೋರಾಯಿತು. ನಾನು ನಿಜವಾಗಿಯೂ ಅವಳ ಪ್ರೀತಿಯಲ್ಲಿ ಬಿದ್ದಿದ್ದೀನಾ? ಆಗಿದ್ಮೇಲೆ ಅವಳು ಯಾಕೆ ನನ್ನ ಹತ್ರ ಬಂದು ಸಡನ್ನಾಗಿ ಡೈವೋರ್ಸ್ ವಿಚಾರದ ಬಗ್ಗೆ ಮಾತಾಡ್ತಾಳೆ? ಇವತ್ತಷ್ಟೇ ನಾನು ನನ್ನಮ್ಮನಿಗೆ ಮಾತು ಕೊಟ್ಟು ಕನಿಷ್ಠ ಅವಳ ಜೊತೆ ಫ್ರೆಂಡ್ಶಿಪ್ ಆದರೂ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಆದರೆ ಅದಕ್ಕೆ ಇವಳು ಹೀಗೆ ಮಾಡಬೇಕಾ ಎಂದು ಕೋಪ ಮತ್ತು ಹತಾಶೆ ಬೇಸರದಲ್ಲಿ ನೆಲಕ್ಕೆ ಜೋರಾಗಿ ಗುದ್ದುತ್ತಾ ಇದ್ದಾನೆ. ಅವನಿಗೆ ತಲೆಯೇ ಹೊಡೆದ ಹಾಗಾದಾಗ ತಕ್ಷಣ ಮೊಬೈಲನ್ನು ತೆಗೆದುಕೊಂಡು ಗೂಗಲ್ನಲ್ಲಿ ಸಾಲಾಗಿ ಸರ್ಚನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಹೌ ಟು ಫೈಂಡ್ ಔಟ್ ದಟ್ ಯು ಆರ್ ಇನ್ ಲವ್. ನೀವು ಪ್ರೀತಿಸ್ತಿದ್ದೀರಿ ಅಂತ ಕಂಡುಹಿಡಿಯೋದು ಹೇಗೆ? ಕೆಳಗೆ ಬಂದ ರಿಸಲ್ಟ್ಗಳ ಮಹಾಪೂರ ನೋಡಿ ಅವನ ತಲೆ ಕೆಟ್ಟು ಹೋಯಿತು. ಆದರೆ ಎಲ್ಲದರ ನಡುವೆ ಅವನಿಗೆ ಒಪ್ಪಿಕೊಳ್ಳುವಂತಹ ಒಂದು ಲೈನ್ ಕಣ್ಣಿಗೆ ಬೀಳುತ್ತೆ. ಕಣ್ಣುಗಳನ್ನು ಮುಚ್ಕೊಳ್ಳಿ, ನಿಮ್ಮ ಕಣ್ಮುಂದೆ ನಿಮ್ಮ ಪ್ರೀತಿ ಪಾತ್ರರ ಮುಖ ಕಾಣಿಸುತ್ತೆ. ಆ ಋಗ್ವೇದ ಫೋನ್ ಪಕ್ಕಕ್ಕಿಟ್ಟು ಒಂದು ದೀರ್ಘವಾದ ಒಂದು ಉಸಿರು ತಗೊಂಡ ತನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಕಣ್ಮುಚ್ತಾನೆ. ಮರುಕ್ಷಣವೇ ಕತ್ತಲ ಪರದೆ ಹಿಂದೆ ಇತ್ತೀಚೆಗಷ್ಟೇ ತನಗಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಿರುವಂತಹ ಅನ್ವಿತಾಳ ಮುಖ ಮಾತ್ರ ಕಾಣಿಸುತ್ತೆ. ಐ ಲವ್ ಹರ್. ಇಲ್ಲ ಇರಲಿಕ್ಕಿಲ್ಲ. ಜಸ್ಟ್ ಈಗಷ್ಟೇ ನಾನು ಅವಳನ್ನು ಕಿಸ್ ಮಾಡಿದೆ. ಅದಕ್ಕೆ ಅವಳ ಆಲೋಚನೆ ನನ್ನ ತಲೆಯಲ್ಲಿ ಓಡಾಡ್ತಿದೆ ಅಷ್ಟೇ. ತನಗೆ ತಾನೇ ಸುಳ್ಳು ಹೇಳಿ ಸಮಾಧಾನ ಮಾಡ್ಕೊಳ್ಳೋಕೆ ಬಹಳ ಟ್ರೈ ಮಾಡಿದ್ರು ಕೂಡ ಅವನ ಮನಸ್ಸು ಮಾತ್ರ ಅದನ್ನು ಒಪ್ತಾ ಇರಲಿಲ್ಲ. ವೈ ದಿಸ್ ಈಸ್ ಸೋ ಕಾಂಪ್ಲಿಕೇಟೆಡ್. ತುಂಬ ಗೊಂದಲಮಯವಾಗಿದೆ. ಗೋಡೆಗೆ ಕೈ ಹೂರ್ಕೊಂಡು ಎದ್ದವನೇ ತಕ್ಷಣ ತನ್ನ ಬೆಸ್ಟ್ ಫ್ರೆಂಡ್ ಆದ ನೀರವ್ ಮತ್ತು ರಾಕೇಶ್ಗೆ ಒಂದು ಮೆಸೇಜನ್ನು ಮಾಡ್ತಾನೆ. ಯಾಕಂದರೆ ಈಗ ಒಂದು ಈ ಇಕ್ಕಟ್ಟು, ಈ ಸಮಸ್ಯೆ ಪರಿಸ್ಥಿತಿಯಿಂದ ತನಗೆ ಹೊರಗೆ ತರಲು ಅವರಿಬ್ಬರಿಂದ ಮಾತ್ರ ಸಾಧ್ಯವಾಗಿತ್ತು. ವಾಶ್ರೂಮ್ಗೆ ಹೋಗಿ ನೀಟಾಗಿ ಮುಖ ತೊಳ್ಕೊಂಡು ಫ್ರೆಶ್ ಆದ. ಅಷ್ಟರಲ್ಲೇ ಹೊಟ್ಟೆಯೊಳಗಿದ್ದ ಹಸಿವಿನ ಸದ್ದು ಕೇಳಿಸಿದಾಗ ತಾನು ಮಧ್ಯಾಹ್ನದಿಂದ ಉಪವಾಸ ಇರೋದು ನೆನಪಾಯಿತು. ಊಟ ಮಾಡೋಣ ಅಂತ ಕೆಳಗೆ ಬಂದ ಋಗ್ವೇದನಿಗೆ ಸೋಫಾದ ಹತ್ತಿರ ಅನ್ವಿತಾ ಹಾಗೆ ಕೆಳಗೆ ಕೂತು ಹೊತ್ತು ನಿದ್ದೆಗೆ ಜಾರಿರುವಂಥದ್ದು ಕಾಣಿಸ್ತು. ಅವಳ ಕೆನ್ನೆಯ ಮೇಲೆ ಕಣ್ಣೀರಿನ ಕಲೆಗಳು ಒಣಗೋಗಿದ್ವು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಋಗ್ವೇದನಿಗೆ ತನಗಿದ್ದ ಹಸಿವೆಲ್ಲ ಮಾಯವಾಗಿ ಊಟ ಮಾಡುವ ಇಚ್ಛೆಯೂ ಕೂಡ ಹೊರಟು ಹೋದಂತೆ ಅನ್ನಿಸ್ತಾ ಇತ್ತು. ಅತ್ಯಂತ ಮೃದುವಾಗಿ ನಡೆದು ಬಂದವನು ಅವಳಿಗೆ ಸ್ವಲ್ಪವೂ ನೋವಾಗದ ಹಾಗೆ ಎತ್ಕೊಂಡು ಮೇಲಿನ ಬೆಡ್ರೂಮಿಗೆ ಬಂದ. ಬೆಡ್ ಮೇಲೆ ಮಲಗಿಸಿ AC ಟೆಂಪ್ರೇಚರನ್ನು ಸೆಟ್ ಮಾಡಿ ಅವಳ ಮೈ ಮೇಲೆ ಪ್ರೀತಿಯಿಂದ ಬ್ಲ್ಯಾಂಕೆಟ್ಸನ್ನು ಒದಿಸ್ತಾನೆ. ಅವಳ ಮುಖವನ್ನೇ ನೋಡುತ್ತಾ ನಿಂತವನ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆ ಮೂಡ್ತು. ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಾ ಇದ್ದೀನಿ? ನಾನೇ ಅಲ್ವಾ ಅವತ್ತು ಹೇಳಿದ್ದು ನನ್ನ ಲೈಫ್ನಲ್ಲಿ ಅವಳಿಗೆ ಜಾಗ ಇಲ್ಲ ಅಂತ? ಮತ್ತೆ ಯಾಕೆ ಹೀಗೆ ನಾನು ಮಾಡ್ತಾ ಇದ್ದೀನಿ? ನಾನು ಅವಳಿಗೆ ನನ್ನ ಹೆಂಡತಿ ಸ್ನಾನವನ್ನು ಕನ್ಫರ್ಮ್ ಆಗಿ ಕೊಡೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ನಾನೇ ಅಲ್ವಾ ಅವತ್ತು ದುರಹಂಕಾರದಿಂದ ಹೇಳ್ಕೊಂಡಿದ್ದು? ಮತ್ತು ಈಗ ಯಾಕೆ ನನ್ನ ಮನಸ್ಸು ಹೀಗೆ ಬದಲಾಗ್ತಾ ಇದೆ? ಋಗ್ವೇದನಿಗೆ ತನ್ನದೇ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒದ್ದಾಡ್ತಿದ್ದ. ಕೊನೆಗೆ ಬೆಡ್ರೂಮ್ನಲ್ಲಿದ್ದಂತಹ ಒಂದು ಸಣ್ಣ ಸೋಫಾದ ಮೇಲೆ ಲ್ಯಾಪ್ಟಾಪ್ ತೊಗೊಂಡು ಬಂದು ಕುಳಿತುಕೊಳ್ತಾನೆ. ನಿದ್ದೆಯಂತೂ ಕಣ್ಣತ್ತಿರವು ಸುಳಿತಾ ಇರಲಿಲ್ಲ. ಬೆಡ್ ಮೇಲೆ ಮಲಗಿದ ಅನ್ವಿತಾಳನ್ನು ಕಣ್ ತುಂಬಿಕೊಳ್ತಾ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದರೆ ಎಲ್ಲಿಂದ ಗಮನ ಮನಸ್ಸೆಲ್ಲ ಅವಳ ಕಡೆಗೆ ಸೆಳೀತಿದೆ. ಪದೇ ಅವಳ ಮುದ್ದಾದ ಮುಖವನ್ನೇ ನೋಡ್ಬೇಕಂತ ಅನ್ನಿಸ್ತಿದೆ. ಕೊನೆಗೆ ಬೇಸತ್ತು ಲ್ಯಾಪ್ಟಾಪನ್ನು ಪಕ್ಕಕ್ಕಿಟ್ಟ ವೇದ್ ಮೆಲ್ಲನೆ ನಡೆದು ಬಂದು ಬೆಡ್ ಮೇಲೆ ಅವಳ ಪಕ್ಕದಲ್ಲೇ ಮಲ್ಕೊಂಡ.
ತನಗೆ ಗೊತ್ತಿಲ್ಲದ ಹಾಗೆ ಒಂದು ಸುಂದರ ಗೊಂಬೆಯನ್ನು ತಬ್ಬಿಕೊಳ್ಳುವಂತೆ ಅನ್ವಿತಾಳನ್ನ ತನ್ನ ಹತ್ತಿರ ಸೆಳೆದುಕೊಂಡು ಅಪ್ಕೊಂಡ. ಅವಳ ಮುಖವನ್ನೇ ತದೇಕ ಚಿತ್ತದಿಂದ ದಿಟ್ಟಿಸುತ್ತಾ ಕುಳಿತರೂ ಅವನ ಮನಸ್ಸು ಮಾತ್ರ ತೃಪ್ತಿಯಾಗ್ತಾನೆ ಇರಲಿಲ್ಲ. ಅವಳನ್ನು ಇನ್ನಷ್ಟು ಹತ್ತಿರ ಕೆಳೆದುಕೊಂಡು ಬಿಗಿಯಾಗಿ ಆಲಿಂಗಿಸ್ದ. ಅನ್ವಿತಾ ಆಳವಾದ ನಿದ್ದೆಯಲ್ಲಿದ್ದ ಕಾರಣ ಅವಳಿಗೆ ಈ ಯಾವ ಸ್ಪರ್ಶದ ಅರಿವು ಕೂಡ ಇರಲಿಲ್ಲ. ಋಗ್ವೇದ ತುಂಬ ನಾಜೂಕಾಗಿ ಅವಳ ಉದ್ದನೆಯ ರೇಷ್ಮೆಯಂತಹ ಕೂದಲಿನ ಎಳೆಗಳ ನಡುವೆ ತನ್ನ ಬೆರಳುಗಳನ್ನು ಆಡಿಸ್ದ. ಆ ಕ್ಷಣದಲ್ಲಿ ಅವನಿಗೆ ಜನ್ಮ ಜನ್ಮಾಂತರದ ನೆಮ್ಮದಿ ಸಿಕ್ಕ ಹಾಗೆ ಅನ್ನಿಸ್ತು. ಕಂಟ್ರೋಲ್ ಯುವರ್ ಸೆಲ್ಫ್ ವೇದ್. ಅವಳು ನಿದ್ದೆಯಲ್ಲಿದ್ದಾಗ ನೀನು ಹೀಗೆ ಮಾಡ್ತಾ ಇರುವಂತಹದ್ದು ದೊಡ್ಡ ತಪ್ಪು. ನೀನು ಅವಳ ಮುಗ್ಧತೆಯ ಲಾಭ ತಗೊಳ್ತಿದೀಯಾ ಅಷ್ಟೇ. ಅವನ ಒಳಗಿದ್ದ ಇನ್ನೊಂದು ಮನಸ್ಸು ಜೋರಾಗಿ ಎಚ್ಚರಿಸ್ತು. ತಕ್ಷಣ ಎಚ್ಚೆತ್ತವನೇ ಗಾಬರಿಯಿಂದ ಅವಳನ್ನು ಮತ್ತೆ ನೀಟಾಗಿ ಮಲಗಿಸಿ ತಾನೆದ್ದು ಕುಳಿತುಕೊಂಡ. ಮನಸ್ಸಿನ ಒಳಗೆ ವಿಪರೀತವಾದ ಒಂದು ತಳಮಳ ಶುರುವಾಗಿತ್ತು. ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡ್ದ ವೇದ್ ಟೇಬಲ್ ಮೇಲಿದ್ದ ನಿದ್ದೆ ಮಾತ್ರೆಯನ್ನು ತಗೊಂಡು ಮತ್ತೆ ನುಂಗ್ದ. ಆಫೀಸ್ ಕೆಲಸದ ಟೆನ್ಷನ್ನಿಂದಾಗಿ ಪ್ರತಿದಿನ ನಿದ್ರೆ ಮಾತ್ರೆ ತಗೊಳ್ಳೋದು ಅವನಿಗೆ ತುಂಬ ಹವ್ಯಾಸವಾಗಿ ಹೋಗ್ಬಿಟ್ಟಿತ್ತು. ಒಂದು ರೊಟೀನ್ ಕೂಡ ಸೆಟ್ ಆಗಿತ್ತು. ಆದರೆ ಮಧ್ಯದಲ್ಲಿ ಅನ್ವಿತಾಳನ್ನು ಅಪ್ಕೊಂಡು ಮಲಗಿದಾಗ ಮಾತ್ರ ಯಾವುದೇ ಮಾತ್ರೆ ಇಲ್ಲದೆ ಸಡನ್ನಾಗಿ ನಿದ್ರೆ ಹತ್ತಿತ್ತು. ಆದರೆ ಈಗ ತನಗೆ ತಾನೇ ಲಕ್ಷ್ಮಣ ರೇಖೆ ಎಳೆದುಕೊಳ್ತಾ ಇರುವಂತಹ ವೇದ್ ಅವಳಿಂದ ದೂರ ಸರಿದು ಬೆಡ್ನ ಕೊನೆಯ ತುದಿಯಲ್ಲಿ ಮಲ್ಕೊಂಡ. ಮಾತ್ರೆಯ ಪ್ರಭಾವದಿಂದ ನಿಧಾನವಾಗಿ ಕಣ್ಣುಗಳು ಜಿಡಿತಾ ಇದ್ವು. ನೀನೇ ನನ್ನ ನಗುವಿಗೆ ಕಾರಣ, ನೀನೇ ನನ್ನ ಗುಣಗುಣಿಸುವ ಹಾಡಿಗೆ ಕಾರಣ, ನನ್ನ ಪ್ರೀತಿಯೇ, ನನ್ನ ಸುಂದರ ಕ್ಷಣಗಳೇ, ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಿ. ಸಾಧ್ಯವಾದರೆ ನನ್ನ ಇಡೀ ಜೀವನ ಪರ್ಯಂತ ನನ್ನ ಜೊತೆಯೇ ಇಲ್ಲೇ ಉಳಿದು ಬಿಡಿ. ನನ್ನನ್ನು ನಿನ್ನ ಪ್ರೀತಿಯಲ್ಲಿ ಬದುಕಲು ಬಿಟ್ಟು ಬಿಡಿ ಎಂಬ ಸಿಹಿ ಕನಸಿನ ಲೋಕದಲ್ಲಿ ಋಗ್ವೇದ ತೇಲಿ ಹೋದ. ಮರುದಿನ ಆಫೀಸ್ನಲ್ಲಿ ಕತೆ ಉಲ್ಟಾ ತಿರುವು ಪಡೆದುಕೊಳ್ತು. ಕಣ್ಣೀರು ತುಂಬಿ ಬರ್ತಿದ್ರು. ಅದನ್ನು ಹತ್ತಿಕ್ಕುತ್ತಾ ಅನ್ವಿತಾ ತನ್ನ ಕೈಲಿದ್ದ ಮುಖ್ಯವಾದ ಫೈಲ್ಗಳನ್ನು ಜೋಡಿಸ್ಕೊಂಡು ಹೊರಗೆ ಹೋಗೋಕೆ ಅನುವಾಗ್ತಿದ್ದಾಳೆ. ಅವಳು ಕ್ಯಾಬಿನ್ನಿಂದ ಹೊರಡಬೇಕು ಅನ್ನೋಂತಹ ಅಷ್ಟರಲ್ಲೇ ಹಿಂದಿನಿಂದ ಶ್ರುತಿಯ ಕರ್ಕಶ ಧ್ವನಿ ಅನ್ನೋದು ಬಂದು ಕೇಳಿ ಬರುತ್ತೆ. ಹೇ ಅನ್ವಿತಾ, ನಿನ್ನನ್ನು ನೀನೇನಾದರೂ ಜಗತ್ತಿನ ಅತಿ ಸುಂದರಿ ಅನ್ಕೊಂಡಿದ್ಯಾ? ನಿನ್ನ ಈ ರೂಪದಿಂದ ನಮ್ಮ ಬಿಗ್ ಬಾಸ್ ಋಗ್ವೇದ್ ಸರ್ನ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ತಾನೇ? ಆ ಹಗಲುಗಸನ ಮೊದಲು ಬಿಟ್ಬಿಡು. ಅವರು ಮದುವೆ ಆಲ್ರೆಡಿ ನಮ್ಮ ಜನರಲ್ ಮ್ಯಾನೇಜರ್ ಪ್ರಿಯಾ ಮೇಡಮ್ ಜೊತೆ ಫಿಕ್ಸ್ ಆಗಿದೆ. ಇಬ್ಬರು ಮದುವೆ ಯಾವಕ್ಕೆ ಡಿಸೈಡ್ ಮಾಡಿದಾರೆ ಗೊತ್ತಾ? ಒಂದು ವೇಳೆ ನಿನ್ನ ಈ ಕೀಳುಮಟ್ಟದ ನಡವಳಿಕೆ, ನೀನು ಸರ್ ಹಿಂದೆ ಬಿದ್ದಿರೋ ವಿಷಯ ಅವರಿಗೇನಾದರೂ ಗೊತ್ತಾದರೆ ಮರುಕ್ಷಣವೇ ನಿನ್ನನ್ನು ಈ ಕಂಪನಿಯಿಂದ ಕತ್ತು ಹಿಡಿದು ಹೊರಗಾಗ್ತಾರೆ, ನೆನಪಿರಲಿ ಅಂತ ಹೇಳಿ ವಿಷ ಕಾರಿದ್ಲು. ಶ್ರುತಿಯ ಈ ಕ್ರೂರವಾದ ಮಾತುಗಳನ್ನು ಕೇಳಿದ ತಕ್ಷಣ ಅನ್ವಿತಾಳ ಗಂಟಲಲ್ಲಿ ದುಃಖದ ಉಂಡೆ ಕಟ್ಟಿಕೊಂಡಂತಾಯಿತು. ಬಾಯಿಗೆ ಬರುತ್ತಿದ್ದ ಜೋರಾದ ಬಿಕ್ಕಳಿಕೆಯನ್ನು ಹೇಗೋ ಕಷ್ಟಪಟ್ಟು ಹತ್ತಿಕೊಂಡ್ಳು. ಇಡೀ ಜಗತ್ತೇ ತನ್ನ ವಿರುದ್ಧ ಪಿತೂರಿ ಮಾಡ್ತಾ ಇರುವಾಗ ತಾನು ಇಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿಯದೆ ಅವಳ ಕೈಕಾಲುಗಳು ನಡಕ್ತಾ ಇದ್ವು. ನಿನ್ನ ಮುಖ ಯಾಕೆ ಇಷ್ಟೊಂದು ಬಾಡಿದೆ? ಆಫೀಸಿಗೆ ಬಂದ ತಕ್ಷಣ ಕಾವ್ಯ ಅನ್ವಿತಾಳನ್ನ ಕೇಳ್ತಾ ಇದ್ದಾಳೆ. ನಿಜಕ್ಕೂ ಕಳೆದ ರಾತ್ರಿಯ ಘಟನೆ ಅನ್ವಿತಾಳ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಅಳುತ್ತಲೇ ಮಲಗಿದ್ದ ಅವಳ ಕಣ್ಣುಗಳು ಊದ್ಕೊಂಡಿದ್ದಾವೆ. ಮುಖದ ಮೇಲೆ ಅಷ್ಟು ದಿನ ಇದ್ದ ಹೊಳಪು ಈಗ ಮಂಗಮಾಯವಾಗಿ ಒಳ್ಳೆ ಮುದುಕಿ ಥರ ಕಾಣಿಸ್ತಾ ಇದ್ದಾಳೆ. ಏನಿಲ್ಲ ಕಾವ್ಯ, ಸುಮ್ಮನೆ. ಅನ್ವಿತಾ ತನ್ನ ಮುಖದ ಮೇಲೆ ಕೈ ಆಡಿಸುತ್ತಾ ವಿಷಯವನ್ನು ಮುಚ್ಚಿಡೋಕೆ ಪ್ರಯತ್ನಿಸ್ತಾಳೆ. ಏನಿಲ್ವೇ, ನಿನ್ನ ಕಣ್ಣುಗಳು ಹೇಳ್ತಿವೆ ಏನೋ ನಡೆದಿದೆ ಅಂತ. ಸತ್ಯ ಹೇಳು. ನಿನ್ನ ಅತ್ತೆ ಮಾವ ಮನೆಯವರು ಏನಾದರೂ ಕಿರುಕುಳ ಕೊಡ್ತಾ ಇದ್ದಾರಾ? ಏನು ಕತೆ ಹೇಳು ಅಂತ ಅವರನ್ನು ಹೆಂಗೆ ದಾರಿ ತಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಾವ್ಯ ತನ್ನ ಶಾರ್ಟ್ ಕೈಗಳನ್ನು ಮೇಲಕ್ಕೆತ್ತ ಆವೇಶದಿಂದ ಮಾತಾಡ್ತಾಳೆ. ಅಯ್ಯೋ ಇಲ್ಲ ಕಾವ್ಯ, ರಾತ್ರಿ ಸ್ವಲ್ಪ ಕೆಲಸದ ಒತ್ತಡದಿಂದ ನಿದ್ದೆ ಬರಲಿಲ್ಲ ಕಣೆ, ಅಷ್ಟೇ. ಅನ್ವಿತಾ ಸಮಾಧಾನಿಸಲು ಪ್ರಯತ್ನಿಸ್ತಾಳೆ. ನಿದ್ದೆ ಬರಲಿಲ್ವಾ? ಹೌದಾ ಕಾವ್ಯ? ಅವಳನ್ನೇ ನೋಡಿ ಕಣ್ಣು ಮಿಟುಕಿಸಿ ಲೇವಡಿ ಮಾಡಿದ್ಲು. ಅವಳ ಆಲೋಚನೆಗಳು ಎಲ್ಲಿಗೆ ತಲುಪಿವೆ ಎಂದು ಅನ್ವಿತಾಳಿಗೆ ಆ ಕ್ಷಣ ಅರ್ಥವಾಯಿತು. ನೀನು ಅಂದ್ಕೊಂಡಿರೋದು ತಪ್ಪು. ನಾನು ಕೆಲಸ ಮಾಡ್ತಿದ್ದೆ ಅಷ್ಟೇ ಅಂತ ಅನ್ವಿತಾ ಸ್ಪಷ್ಟಪಡಿಸ್ತಾಳೆ. ನಾನೇನು ಹೇಳಲಿಲ್ಲ. ಕಳ್ಳನ ಮನಸ್ಸು ಕಳ್ಳತನದ ಕಡೆ ಅನ್ನೋದು ಹಾಗೆ ನೀನು ಒಪ್ಕೊಳ್ತಿದ್ಯಾ ಅಷ್ಟೇ ಎಂದು ಕಾವ್ಯ ಕಾಲೆಳಿತಿದ್ದಾಳೆ. ಅನ್ವಿತಾ ತಲೆ ಮೇಲೆ ಕೈ ಹೊತ್ತು ಸುಮ್ಮನಾದ್ಲು. ಸರಿ ಬಿಡು, ನಿನ್ನ ಹಸ್ಬೆಂಡ್ ಹೇಗಿದ್ದಾರೆ? ಹ್ಯಾಂಡ್ಸಮ್ ಆಗಿದ್ದಾರಾ? ನಮ್ಮ ಋಗ್ವೇದ ಸರ್ಗಿಂತ ಏನು ಕಡಿಮೆ ಇರಲ್ಲ ಅಲ್ವಾ? ಕಾವ್ಯ ಉತ್ಸಾಹದಿಂದ ಪ್ರಶ್ನೆ ಕೇಳ್ತಾನೆ ಇದ್ದಾಳೆ. ಈ ಪ್ರಶ್ನೆಗೆ ಉತ್ತರಿಸಲು ಅನ್ವಿತಾಳಿಗೆ ಏನು ಹೇಳಬೇಕಂತಾನೆ ತಿಳಿಲಿಲ್ಲ. ಋಗ್ವೇದ ಹ್ಯಾಂಡ್ಸಮ್ ಎಂದು ನೆನಪಿಸ್ಕೊಳ್ತಾ ಇದ್ದಾಗೆ ಕಳೆದ ರಾತ್ರಿ ಅವನು ತನಗೆ ಕಿಸ್ ಮಾಡಿರುವಂತಹ ಒಂದು ಘಟನೆ ಕಣ್ಮುಂದೆ ಬಂದು ಅವಳ ಕೆನ್ನೆಗಳು ನಾಚಿಕೆಯಿಂದ ಗುಲಾಬಿ ಅಂತಾದ್ವು. ಅವಳು ಏನೋ ಹೇಳಲು ಬಾಯಿ ತೆರೆದ್ಲು. ಅಷ್ಟರಲ್ಲೇ ಶ್ರುತಿಯ ಕರ್ಕಶ ಧ್ವನಿ ಇಡೀ ಫ್ಲೋರ್ನಲ್ಲೇ ಪ್ರತಿಧ್ವನಿಸುತ್ತೆ. ಏನು ಮಾಡ್ತಾ ಇದ್ದೀರಾ ಇಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ದುಡ್ಡು ಕೊಡ್ತೀವಾ ಅಥವಾ ಅರಟೆ ಹೊಡಿಯೋದಕ್ಕ?
ಆಫೀಸ್ನಲ್ಲಿದ್ದ ಎಲ್ಲರೂ ಇತ್ತ ನೋಡಲು ಆರಂಭಿಸ್ತಾರೆ. ಶ್ರುತಿ ನೇರವಾಗಿ ಅನ್ವಿತಾಳ ಕಡೆಗೆ ಬಂದು, ಹೇ ಅನ್ವಿತಾ, ಮದುವೆ ಆದಮೇಲೆ ಲಜ್ಜೆ ಇಲ್ವಾ ನಿನಗೆ? ಆಫೀಸ್ನಲ್ಲಿ ಋಗ್ವೇದ್ ಸರ್ಗೆ ಇಂಪ್ರೆಸ್ ಮಾಡೋಕ್ಕೆ ಅವ್ರ ಹಿಂದೆ ಯಾಕೆ ಬೀಳ್ತಿದ್ಯಾ? ಇಂತಹ ಮಿಡಲ್ ಕ್ಲಾಸ್ ಬುದ್ಧಿ ಬಿಟ್ಟು ನನ್ನ ಕ್ಯಾಬಿನ್ಗೆ ಬಾ, ಕೆಲಸ ಇದೆ ಅಂತ ಎಲ್ಲರ ಎದುರೇ ಅವಮಾನ ಮಾಡೋ ಥರ ಪದೇ ಪದೇ ಮಾತಾಡೋಕ್ಕೆ ಶುರು ಮಾಡಿದ್ಲು. ಅನ್ವಿತಾಳ ಕಣ್ಣುಗಳು ನೀರು ಜಾರಲು ಶುರುವಾಯಿತು. ಸುತ್ತಲಿದ್ದ ಸಹೋದ್ಯೋಗಿಗಳು ಅವಳನ್ನು ನೋಡಿ ಮೌನವಾಗಿ ಹೀಯಾಳಿಸುತ್ತಾ ನಗಾಡ್ತಾ ಇದ್ರು. ಅನ್ವಿತಾಳಿಗೆ ತಾನು ಏನು ತಪ್ಪು ಮಾಡಿದ್ದೀನಿ ಮತ್ತು ಈ ಪರಿಸ್ಥಿತಿನ ಹೆಂಗೆ ಎದುರಿಸಬೇಕು ಅಂತ ತಿಳಿಯದೆ ದಿಕ್ಕು ತೋಚದಂತಾಯಿತು. ಕಣ್ಣೀರ ಹನಿಗಳನ್ನು ಒರೆಸುತ್ತಲೇ ಅನ್ವಿತಾ ಶ್ರುತಿಯ ಕ್ಯಾಬಿನ್ ಒಳಗೋದ್ಲು. ಶ್ರುತಿ ಅವಳ ಮುಂದೆ ಬರೋಬ್ಬರಿ 10 ಫೈಲ್ಗಳ ದೊಡ್ಡ ಕೊಟ್ಟನ್ನೇ ಎಸ್ದುಬಿಟ್ಲು. ಇವೆಲ್ಲವೂ ಇವತ್ತೇ ಕಂಪ್ಲೀಟ್ ಆಗಿಬಿಡ್ಬೇಕು. ಮತ್ತು ಕಳೆದ ಬಾರಿ ಫೈಲ್ಗಳು ತುಂಬ ಮಿಸ್ಟೇಕ್ಸ್ ಇದ್ವು. ಈ ಸಲ ಆ ತರಹದ ತಪ್ಪುಗಳು ಆಗಬಾರ್ದು, ಅರ್ಥ ಆಯ್ತಾ ಅಂತ ಶ್ರುತಿ ಅಲ್ಲು ಕಿಸಿದು ಹೇಳಿದ್ಲು. ಉದ್ದೇಶಪೂರ್ವಕವಾಗಿ ಸುಳ್ಳುಗಳನ್ನು ಹೇಳುತ್ತಾ ಅನ್ವಿತಾಳನ್ನು ಟಾರ್ಚರ್ ಮಾಡೋಕ್ಕೆ ಶುರು ಮಾಡೇ ಬಿಟ್ಲು. ಅನ್ವಿತಾ ಏನನ್ನೂ ಕೂಡ ಮಾತನಾಡದೆ ತಲೆದೂಗಿ ಫೈಲ್ಗಳನ್ನು ಎತ್ಕೊಂಡು ಹೊರಗೆ ಹೋಗಬೇಕು ಅಂತ ತಿರುಗಿದಾಗ ಶ್ರುತಿಯ ವಿಷಯದ ಮಾತು ಮತ್ತೆ ಕೇಳಿದ್ವು. ನೋಡು ಅನ್ವಿತಾ, ಪದೇ ಪದೇ ಹೇಳ್ತಾ ಇದ್ದೇನೆ, ನೀನು ಈ ಜಗತ್ತಿನಲ್ಲಿ ಅತಿ ಸುಂದರ ಮಹಿಳೆ ಅಥವಾ ಋಗ್ವೇದ್ ಸರ್ನ ನಿನ್ನ ಬೆಲೆಗೆ ಬೀಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀಯಾ ಅಂದರೆ ಅದು ನಿನ್ನ ಮೂರ್ಖತನ. ಆಲ್ರೆಡಿ ಸರ್ರು ಮತ್ತು ಪ್ರಿಯಾ ಮೇಡಮ್ ಮದುವೆ ಫಿಕ್ಸ್ ಆಗಿದೆ. ನಿನ್ನ ಈ ಚೀಪ್ ಬಿಹೇವಿಯರ್ ಬಗ್ಗೆ ಸರ್ ಗೊತ್ತಾಯಿತು ಅಂದರೆ ನಿನ್ನ ಕೆಲಸದಿಂದ ಕಿತ್ತು ಗೆಟ್ ಔಟ್ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಶ್ರುತಿಯ ಮಾತನ್ನು ಕೇಳಿದ ಅನ್ವಿತಾಳ ಎದೆ ಒಮ್ಮೆಲೆ ಕಿರಿಚಿದಂತಾಯಿತು. ಬರ್ತಿದ್ದ ಜೋರಾದ ಬಿಕ್ಕಳಿಕೆಯನ್ನು ಹೇಗೋ ಹತ್ತಿಕ್ಕಿ ಫೈಲ್ಗಳನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಬರ್ತಾಳೆ. ತನ್ನ ಡೆಸ್ಕ್ ಮೇಲೆ ಯಾವ ಫೈಲ್ಗಳನ್ನು ಇಟ್ಟವಳೆ ಯಾರು ನೋಡ್ದ ಹಾಗೆ ನೇರವಾಗಿ ಓಡೋಗಿ ವಾಶ್ರೂಮನ್ನು ಸೇರಿಕೊಳ್ತಾಳೆ. ಇತ್ತ ಋಗ್ವೇದನ ಕ್ಯಾಬಿನಲ್ಲಿ, ವೇದ್, ನೀನು ಇಲ್ಲಿಗೆ ಬಂದು ಒಂದು ಅರ್ಧ ಗಂಟೆ ಆಯಿತು. ಆಗಲೇ 4 ಕಾಫಿನ ಕುಡ್ದಿದ್ದೀಯಾ. ಈಗಲಾದರೂ ಏನಾಯಿತು ಅಂತ ಬಾಯಿ ಬಿಡ್ತೀಯಾ? ಇಲ್ಲ ಅಂದರೆ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ. ನೀರವ್ ತಾಳ್ಮೆ ಕಳೆದುಕೊಂಡು ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ಅದೇ ತಾನೇ ವೇದ್, ನಿನ್ನ ಮುಖ ನೋಡಿದರೆ ಯಾವುದೋ ದೊಡ್ಡ ಆಪತ್ನಲ್ಲಿ ಸಿಲ್ಕಾಕೊಂಡಿರೋ ಥರನೇ ಕಾಣಿಸ್ತಾ ಇದೆಯಾ ಕಣೋ. ಏನು ಬರೆದಿಟ್ಟಿದ್ಯಾ ಹಣೆ ಬರಹದಲ್ಲಿ ಅಂತ ಹೇಳಿ ಕಾಲೆಳೆದ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ವಾ ನಿಮಗೆ? ಋಗ್ವೇದ ಅವರ ಮೇಲೆ ಗರಂ ಆದ. ನೋಡು ವೇದ್, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಈಗಲಾದರೂ ಹೇಳು. ನೀರವ್ ಸಾಫ್ಟಾಗಿ ಕೇಳ್ತಾನೆ. ಋಗ್ವೇದ ಪ್ರತಿ ಪದಗಳನ್ನು ಯೋಚಿಸಿ ಮಾತಾಡ್ತಿದ್ದ. ತನ್ನ ಸ್ನೇಹಿತರ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ಒಂದು ಮಾತು ಎಡವಟ್ಟಾದರೂ ಇವರು ವಿಷಯವನ್ನು ಎಲ್ಲಿಗೋ ತೊಗೊಂಡು ಹೋಗಿ ಎಲ್ಲಿಗೋ ತಿರುಚಿಬಿಡ್ತಾರೆ ಅಂತ. ನೋಡಿ, ನಿಮ್ಗಂತೂ ಗೊತ್ತಿದೆ ನನ್ನ ಮದುವೆ ಬಗ್ಗೆ. ಋಗ್ವೇದ ಮಾತುವನ್ನು ಶುರು ಮಾಡ್ಕೊಳ್ತಾನೆ. ಹೌದು, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನೀನು ಈ ಮದುವೆಯನ್ನು ಒಪ್ಕೊಂಡೇ ಇಲ್ಲ ಅನ್ನೋದು ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಹೊಸ್ತೇನಾದರೂ ಇದ್ರೆ ಹೇಳು. ರಾಕೇಶ್ ಕೂಡ ನಗಾಡೋಕ್ಕೆ ಶುರು ಮಾಡ್ತಾನೆ. ಋಗ್ವೇದ ಉಸಿರನ್ನು ಬಿಗಿ ಹಿಡಿದು ನೇರವಾಗಿ ಹೇಳಿದ, ಅದು ಅವಳ ಮುಖ ಸದಾ ನನ್ನ ಕಣ್ಮುಂದೆನೇ ಬರ್ತಾ ಇರುತ್ತೆ. ಯಾರವಳು? 1 ನಿಮಿಷ ಹೊರಗಡೆ ಏನಾದರೂ ಅಫೇರ್ ನಡೀತಿದೆಯಾ? ಇದು ನಮಗೆ ಒಪ್ಪಿಗೆ ಇಲ್ಲವೇ ಇಲ್ಲ ವೇದ್. ನೀರವ್ ಅಣಕಿಸ್ತಾ. ಅಯ್ಯೋ, ನೀವು ಸುಮ್ಮನಿರಿ, ನಾನು ಹೇಳೋದನ್ನು ಮೊದಲು ಕೇಳಿಸ್ಕೊಳ್ಳಿ ಕಂಪ್ಲೀಟಾಗೆ. ಋಗ್ವೇದ ಒಬ್ಬು ಗಂಟಾಕಿ ಅವರ ಕಡೆ ನೋಡ್ದ. ತಕ್ಷಣ ಅವರಿಬ್ಬರು ತುಟಿಯ ಮೇಲೆ ಬೆರೆಟ್ಟು ಸುಮ್ಮನಾಗ್ತಾರೆ. ಅವಳು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಅನ್ವಿ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿಟ್ಕೊಳ್ಳಿ.